ಸಾಮಾನ್ಯವಾಗಿ ಹೇಳ್ತಾರಲ್ರಿ, ವಿದ್ಯಾ ವಿನಯೇನ ಶೋಭತೆ, ವಿದ್ಯಾ ವಿನಯೇನ ಭೂಷತೆ. ಯಾರಲ್ಲಿ ವಿನಯದನೋ ಅವರ ಪೂಜೆಗೊಳ್ತಾರ, ಯಾರಲ್ಲಿ ಅಹಂಕಾರದನೋ ಅವರ ನಾಶ ಹೊಂದಿ. ಸಮಾಜದೊಳಗ ಅಹಂಕಾರಿ ಜನ ದುಃಖವನ್ನ ಹೊಂತಾರ. ಅಹಂಕಾರದ ಅರ್ಥ ಏನು? ಅಹಂಕಾರ ಇದರ ಅರ್ಥ ನಾನು ದೊಡ್ಡವ, ನಾ ಎಲ್ಲರಕ್ಕಿಂತ ದೊಡ್ಡವ, ಉಳಿದವರೆಲ್ಲ ನನ್ಕಿಂತ ಸಣ್ಣವರು ಅನ್ನುವಂತಹ ಭಾವನೆ. ನಿಜವಾಗಿ ಯಾರೂ ದೊಡ್ಡವರಲ್ಲ. ಈಗ ಸಾಮಾನ್ಯವಾಗಿ ನನ್ನ ಶರೀರದ ಇದು, ನನ್ನ ಮೊಳದಿಂದ 3.5 ಮೊಳ ಅದ, ಇದು ನಿಮ್ಮ ಮೊಳದಿಂದ 3.5 ಮೊಳ ನಿಮ್ಮ ಶರೀರದ 3.5 ಮೊಳನ ಅದ. ಇದು ಯಾರು ದೊಡ್ಡವರು ಯಾರು ಸಣ್ಣವರು? ಪ್ರತಿಯೊಬ್ಬರ ದೇಹದೊಳಗ ಆತ್ಮ, ಯಾರ ಆತ್ಮ ಸಣ್ಣದು, ಯಾರ ಆತ್ಮ ದೊಡ್ಡದು? ಯಾರೂ ದೊಡ್ಡವರಲ್ಲ, ಎಲ್ಲರೂ ದೊಡ್ಡವ್ರನ್ನ. ಎಲ್ಲರ ದೇಹದಲ್ಲಿ ಆತ್ಮ ಅದಲ್ಲ. ಸಾಮಾನ್ಯವಾಗಿ ಹೇಳ್ತಿರ್ತಾರೆ ನೋಡ್ರಿ, ಮಹಾತ್ಮರು ಹೇಳ್ತಿರ್ತಾರೆ, ವಿನಮಿತನ ಹುದರಿಂ ಉಪಚಾರ ಮುಂಟೆ. ಸಾಮಾನ್ಯವಾಗಿ ನಾವು ಉಪಚಾರವನ್ನ ಮಾಡ್ತೀವಿ, ನಾವು ಸೇವೆಯನ್ನ ಮಾಡ್ತೀವಿ. ಮನೆಗೆ ಅತಿಥಿ ಅಭ್ಯಾಗತರು ಬಂದಿರ್ತಾರ, ಮಹಾತ್ಮರು ಬಂದಿರ್ತಾರ, ಗುರುಗಳು ಬಂದಿರ್ತಾರ, ಅವರಿಗೆ ಆಸನ ಹಾಕ್ತಿವಿ, ಮೃಷ್ಟಾನ್ನ ಭೋಜನವನ್ನು ಕೊಡ್ತೀವಿ, ಅವ್ರಿಗೆ ಇಳ್ಕೊಳ್ಳುವಂತ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಆದ್ರ ನಾವು ಒಂದೆರಡು ಬಿರ್ಸ ಮಾತಾಡಿದ್ರೆ ಅವ್ರೇನಂತಾರ? ನಮಗೇನು ಅನ್ನ ಸಿಗ್ತಿರ್ಲಿಲ್ಲ, ಅನ್ನಕ್ಕೆ ಬಂದಿದ್ದೇನೆ ನಾವು ವೈರತ್ವವನ್ನು ತಾಳ್ತಾರ. ನಾವು ಮಾಡಿದ್ದ ಸೇವಾ ಎಲ್ಲ ಏನು ಉಪಯೋಗ ಆತ್ರಿ? ಅವ್ರಿಗೆ ಇಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ವಿ, ಆಸನ ಹಾಕಿದ್ವಿ, ಮೃಷ್ಟಾನ ಭೋಜನ ಬಿಡಿಸಿದ್ವಿ, ಎಲ್ಲಾ ವ್ಯವಸ್ಥೆ ಮಾಡಿದ್ವಿ. ಒಂದು ಲಗ್ನದ ಸಮಾರಂಭ, ಒಬ್ಬ ಶ್ರೀಮಂತ ಮೃಷ್ಟಾನ ಅಡಿಗೆ ಮಾಡಿಸ್ಬಿಟ್ಟಾನೆಲ್ಲ. ಆದ್ರ ಅವ ಏನ್ ಹೇಳಿದ, ನಾನು ಮೃಷ್ಟಾನ ಅಡಿಗೆ ಮಾಡಿಸೇನಿ, ಬೇಕಾದವ್ರು ಊಟ ಮಾಡಿ ಸಾಕಾದ್ರು ಬಿಟ್ಟು ಬಿಡ್ರಿ ಅಂದ. ಒಬ್ಬರು ಬರ್ಲಿಲ್ಲ. ಏನ್ ಉಪಯೋಗ ಆತು? ಪಂಚಪಕ್ವಾನ ಏನು ಮಾಡಿಸಿದ್ದಲ್ಲ, ಅದು ಏನ್ ಉಪಯೋಗ ಆತು? ಉಪಚಾರ ಎಲ್ಲಾ ಮಾಡಿಸಿದ್ದಾಗಿತ್ತು. ಆದ್ರ ಇನ್ನೊಬ್ಬ ಬಡವ ಅವ ಏನಂದ, ನಾವೆಲ್ಲಾ ಬಡವರಪ್ಪ, ನೀವೆಲ್ಲಾ ದೊಡ್ಡವರು, ನಮ್ಮ ಮನೆಯೊಳಗೆ ಏನು ಅಂಬಲಿ ರೊಟ್ಟಿ ಇಷ್ಟ ಸಿಗ್ತದ, ನೀವು ಇದನ್ನ ದೊಡ್ಡ ಮನಸ್ಸು ಮಾಡಿ ನಮ್ಮ ಮನೆಗ್ ಬಂದು ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಹೇಳಿದ್ರ ಅವ್ರು ಎಲ್ಲರೂ ಬಂದ್ರು ಊಟಕ್ಕೆ. ಹೇಳುವಂತ ತಾತ್ಪರ್ಯ ಏನಂತಂದ್ರ, ಇದು ಉಪಚಾರ ಮಾಡ್ತೀವಲ್ಲ, ಉಪಚಾರನ ಅಲ್ಲ. ಮನಸ್ಸಿಗೆ ಉಪಚಾರ ಮಾಡಿ ಮನಸ್ಸಿಗೆ ನೋವಾಗುವಂತ ಮಾತುಗಳನ್ನ ಆಡಿದ್ರ ಏನ್ ಪ್ರಯೋಜನ ಆತು? ನೀವು ಉಪಚಾರ ಮಾಡಿಸೋದ ಬೇಡ. ಅವ್ರ ಮನಸ್ಸಿಗೆ ಒಂದೆರಡು ಮಾತುಗಳನ್ನ ಆನಂದ ಆಗುವಂಗ ನೀವು ಮಾತಾಡ್ಬಿಟ್ರ, ವಿನಯಪೂರ್ವಕವಾಗಿ ಅವರ ಮನಸ್ಸಿಗೆ ಸಂತೋಷ ಆಗುವಂತ ಮಾತುಗಳನ್ನ ಆಡಿಬಿಟ್ರ ಅವ್ರಿಗೆ ಎಷ್ಟು ಸಂತೋಷ ಆಗ್ತದ. ಅದಕ್ಕಾಗಿ ನಿಜವಾದ ಉಪಚಾರ ಯಾವುದು ಅಂತಂದ್ರ ವಿನಯ. ಆದ್ರೆ ಸಾಮಾನ್ಯವಾಗಿ ಈ ರೀತಿಯಾಗಿ ಮಾಡೋದೇ ಇಲ್ಲ ಜನ. ವಿನಯದ ಮಹತ್ವವನ್ನ ಜನ ತಿಳ್ಕೊಳ್ಳೋದೇ ಇಲ್ಲ. ಈ ಸಮಾಜದೊಳಗ ಎಷ್ಟೋ ಜನ ವಿನಯ ಉಳ್ಳವರು ಇರ್ತಾರ, ಅಹಂಕಾರಿಗಳು ಇರ್ತಾರ. ಇವ್ರ ಲಕ್ಷಣ ಏನು? ವಿನಯ ಉಳ್ಳವರು ಯಾವ ರೀತಿಯಾಗಿರ್ತಾರ, ಅಹಂಕಾರಿಗಳು ಯಾವ ರೀತಿಯಾಗಿರ್ತಾರ. ವಿನಯ ಉಳ್ಳವರು ಯಾವ ರೀತಿಯಾಗಿರ್ತಾರ ಅಂದ್ರ ಅವ್ರ ಬಾಯಿಂದ ಮೃದುವಾದ ಮಾತುಗಳೇ ಬರ್ತಾವ. ಬಸವಣ್ಣವ್ರು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಶಲಾಕೆಯಂತಿರಬೇಕು, ಲಿಂಗ ಮೆಚ್ಚಿ ಹೌದೌದನಬೇಕು, ಕೂಡಲ ಸಂಗಮ ದೇವ. ಮಾತಿ ನಿಮ್ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಕೊಲೆಯು, ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ.